ನೇರವಾಗಿ ಪ್ರಶ್ನಿಸಿ, ಇದು ವಿದ್ಯಾ ದೇಗುಲ. ಅಬ್ಬಬ್ಬ, ಏನ್ ಸ್ಲೋಗನ್, ಏನ್ ಕತೆ. ಕೈ ಮುಗಿದು ಬಾ, ಇದು ವಿದ್ಯಾ ದೇಗುಲ ಅಂತ ಇದ್ದ ಸ್ಲೋಗನ್ ಬದಲಾಯಿಸಿದ ಮಾತ್ರಕ್ಕೆ ಸರ್ಕಾರಿ ಶಾಲೆಯ ಪರಿಸ್ಥಿತಿ ಸುಧಾರಿಸುತ್ತೆ ಅನ್ನೋ ಹಗಲು ಕನಸು ಕಾಣುತ್ತಿದ್ದ ಅಧಿಕಾರಿಗಳ ಕಾರ್ಯವೈಖರಿಗೆ ಈ ಶಾಲೆ ತಕ್ಕ ಉದಾಹರಣೆ. ಇಂದಿನ ಮಕ್ಕಳೇ ಮುಂದಿನ ಸದೃಢ ಭಾರತಕ್ಕೆ ಕಾರಣವಾಗಬೇಕು. ಅದಕ್ಕೆ ತಕ್ಕ ಶಿಕ್ಷಣ ದೊರಕಬೇಕು. ಬಡ ಮಧ್ಯಮ ವರ್ಗದ ಜನರಿಗೆ ಜೀವನ ಸಾಗಿಸುವುದೇ ಕಷ್ಟದಲ್ಲಿರುವಾಗ ಖಾಸಗಿ ಶಾಲೆಗೆ ತಮ್ಮ ಮಕ್ಕಳನ್ನ ಸೇರಿಸಿ ಓದಿಸಲು ಅದೆಷ್ಟು ಕಷ್ಟವಾಗಬಹುದು ಹೇಳಿ. ಇನ್ನು ತಮ್ಮ ಮಕ್ಕಳು ಮುಂದಿನ ಜೀವನ ಉತ್ತಮವಾಗಿರಲಿ ಅಂತ ಹಲವು ಕನಸು ಕಂಡು ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನ ಸೇರಿಸ್ತಾರೆ. ಆದರೆ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಅದೆಲ್ಲಿಗೆ ಬಂದು ನಿಂತಿದೆ ಅಂದ್ರೆ, ಯಾವಾಗ ತಲೆ ಮೇಲೆ ಸೂರು ಬೀಳುತ್ತೋ, ಮಳೆ ಬಂದ್ರೆ ಅದೆಲ್ಲಿ ಪುಸ್ತಕಗಳು ನೆನೆಯುತ್ತವೆಯೋ ಅನ್ನೋ ಭಯದಲ್ಲೇ ವಿದ್ಯಾಭ್ಯಾಸ ಮಾಡುವ ದುಸ್ಥಿತಿ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಜಳಕಿ ಗ್ರಾಮದ ಸರ್ಕಾರಿ ಕನ್ನಡ ಶಾಲೆಯ ಪರಿಸ್ಥಿತಿಯಂತೂ ಹೇಳತೀರದ್ದಾಗಿದೆ. 100 ವರ್ಷ ಪೂರೈಸಿದ ಈ ಶಾಲೆಯ ಕಟ್ಟಡ ಯಾವಾಗ ಬಿದ್ದೋಗುತ್ತದೆಯೋ ಅನ್ನೋ ಸುಸ್ಥಿತಿಯಲ್ಲಿದೆ. ಮಳೆ ಬಂದರೆ ಸೋರುತ್ತದೆ, ನೀರಿನಲ್ಲಿ ನೆನೆದ ಮೇಲೆ ಕುಳಿತು ಮಕ್ಕಳು ಪಾಠ ಕೇಳುವ ಪರಿಸ್ಥಿತಿ ಬಂದಿದೆ. ಈ ಶಾಲೆಯ ಶಿಕ್ಷಕಿಯರು ಅನೇಕ ವಿದ್ಯಾರ್ಥಿಗಳಲ್ಲಿ ಸ್ಫೂರ್ತಿ ತುಂಬಿದ್ದಾರೆ. ಈ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಅನೇಕ ಉನ್ನತ ಸ್ಥಾನದಲ್ಲಿದ್ದಾರೆ. ಆದರೆ ಶಿಕ್ಷಕರು ಸೋರುತ್ತಿರುವ ಶಾಲೆಯಲ್ಲಿ ಪಾಠ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂತಹ ಅದೆಷ್ಟೋ ಶಿಥಿಲಗೊಂಡ ಸರ್ಕಾರಿ ಶಾಲೆಗಳು ರಾಜ್ಯಾದ್ಯಂತ ಕಾಣಸಿಗುತ್ತವೆ. ಬಡವರ ಮಕ್ಕಳು ವಿದ್ಯಾಭ್ಯಾಸ ಮಾಡಲು ಎಲ್ಲಿಗೆ ಹೋಗಬೇಕು? ಮಾನ್ಯ ಸಿದ್ದರಾಮಯ್ಯನವರ ಕನ್ನಡ ಪ್ರೀತಿ ಬಗ್ಗೆ ಇನ್ನೊಂದು ಮಾತಿಲ್ಲ. ಆದರೆ ಇಂತಹ ಶತಮಾನ ಕಂಡ ಶಾಲೆಗಳನ್ನ ಗುರುತಿಸಿ ಆ ಶಾಲೆಯ ಕಟ್ಟಡವನ್ನ ತೆರವುಗೊಳಿಸಿ ಹೈಟೆಕ್ ಶಾಲೆಗಳನ್ನ ನಿರ್ಮಿಸಲು ಈ ಕೂಡಲೇ ಶಿಕ್ಷಣ ಇಲಾಖೆಗೆ ಆದೇಶ ನೀಡಬೇಕಾಗಿದೆ. ಇನ್ನು ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ರವಿ ಬಿ ಹುಗಾರ್ ಅವರು ಜಳಕಿ ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕೆಂದು ಈ ಹಿಂದೆ ಶ್ರೀ ಮಾನ್ಯ ಮುಖ್ಯಮಂತ್ರಿ ಅವರ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಶಾಲೆಯ ಬಗ್ಗೆ ಅರ್ಜಿ ಸಲ್ಲಿಸಿದ್ರು. ಅರ್ಜಿಯನ್ನ ಪರಿಶೀಲಿಸಿದ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ರವಾನಿಸಿದ್ರು. ಆದರೆ ಇಲ್ಲಿಯವರೆಗೂ ಯಾವುದೇ ಕಾರ್ಯಗಳು ನಡೆದಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಎಚ್ಚೆತ್ತು ಗ್ರಾಮೀಣ ಭಾಗದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆಶಾಕಿರಣರಾಗ್ತಾರಾ ಅನ್ನೋದನ್ನ ಸದ್ಯ ಕಾದು ನೋಡಬೇಕಾಗಿದೆ. ಹೇಳ್ಬೇಕಂದ್ರೆ ನಾವು ಇಂಡಿ ತಾಲೂಕಿನ ಜಳಕಿ ವಲಯದ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ನಾನು ರವಿಕುಮಾರ್ ಹುಗಾರ. ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಜಳಕಿ ಈ ಒಂದು ನಮ್ಮೂರಿನ ಶಾಲೆ ಒಂದು ಕನ್ನಡ ಶಾಲೆ, ಸರ್ಕಾರಿ ಕನ್ನಡ ಶಾಲೆ. ಈ ಶಾಲೆಯಲ್ಲಿ ಈಗಾಗಲೇ ಹಲವು ಬಾರಿ ಮುಂಚೆ ಎಲ್ಲ ನಮ್ಮೂರಿನ ಅನೇಕ ಗ್ರಾಮಸ್ಥರು ಕೂಡ ಎಲ್ಲರೂ ಪತ್ರಿಕೆ ಪ್ರಕಟಣೆಯಲ್ಲಿ ಮುಂತಾದ ಎಲ್ಲ ಅಧಿಕಾರಿಗಳ ಗಮನಕ್ಕೂ ತಂದು ವರ್ಷ ಮೇಲೆ 2 ವರ್ಷ ಆಯಿತು. ಓಕೆ ಸರ್. ಅದು ಆದ ನಂತರ ನಾವು ಒಂದ್ಸಲ ಪತ್ರಿಕಾ ಪ್ರಕಟಣೆ ಮಾಡಿದ್ದೀವಿ. ಅದಾದ ನಂತರ ಆಕಸ್ಮಿಕವಾಗಿ ಒಂದ್ಸಲ ಬೆಂಗಳೂರಿಗೆ ನಾವು ನಮ್ಮ ಜೊತೆ ನಮ್ಮ ಊರಿನ ಗ್ರಾಮ ಪಂಚಾಯತಿ ಸದಸ್ಯರಾದ ರಾಘವೇಂದ್ರ ಕೆಂಗಾರ್ ಅವರು ಮತ್ತು ನಾವೆಲ್ಲ ಸದಸ್ಯರು ಒಂದ್ಸಲ ಬೆಂಗಳೂರಿಗೆ ಹೋಗಿ ಅವ್ರ ಜೊತೆಗೂಡಿ ಅಲ್ಲಿ ಮುಖ್ಯಮಂತ್ರಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದೆವು ಈ ಶಾಲೆಯ ಸ್ಥಿತಿಗತಿಗಳ ಕುರಿತು. ಯಾಕಂದ್ರೆ ಅಲ್ಲಿ ಹಳಿದಾದ ಕಟ್ಟಡ ಬಹಳ ಶಿಥಿಲಾವಸ್ಥೆಯಲ್ಲಿದೆ. ಆವಾಗ ಮಕ್ಕಳ ಮೇಲೆ ಮೇಲ್ಚಾವಣಿ ಕುಸಿದು ಬೀಳುತ್ತದೆ ಗೊತ್ತಿಲ್ಲ. ಭಯದ ವಾತಾವರಣದಲ್ಲಿ ವಿದ್ಯಾರ್ಥಿಗಳು ಇವತ್ತು ಪಾಠ ಕೇಳುವಂತಾಗಿದೆ. ಯಾಕೆಂದರೆ ಇವತ್ತು ಅದು ಬಹಳ ಹಳೆಯ ಕಟ್ಟಡ ಆಗಿದೆ. ಅದನ್ನು ಈಗಾಗಲೇ ನಾವು ಮನವಿಯನ್ನು ನಾವು ಕೊಟ್ಟಿದ್ದಂಥ ಮುಖ್ಯಮಂತ್ರಿಗಳಿಗೆ ಮನವಿ ಕೊಲಿಸ ಅವರು ಸರ್ಕಾರ ಮಟ್ಟದಲ್ಲಿ ಪರಿಶೀಲನೆ ಮಾಡಿ ಶಿಕ್ಷಣ ಇಲಾಖೆ ಬೆಂಗಳೂರು ಅವರಿಂದ ನಮ್ಮ ಜಿಲ್ಲೆಯ DDP ಅವರಿಗೆ ಮತ್ತು ಇವರಿಗೆ ಪರಿಶೀಲನೆ ಮಾಡಲು ಒಂದು ಪತ್ರವನ್ನು ಕಳಿಸಿಕೊಟ್ಟಿದ್ದಾರೆ ಅವರು. ಆ ಪತ್ರ ಬಂದವರಿಗೆ ತಲುಪಿ ಈಗಾಗಲೇ ಚುನಾವಣೆಗಿಂತ ಮುಂಚೆ ಬಂದಿದೆ. ಇವಾಗ ಲೋಕಸಭೆ ಚುನಾವಣೆಗಿಂತ ಮುಂಚೆ ಅದು ಚುನಾವಣೆ ಇರುವುದರಿಂದ ಅವರು ಬರ್ಲಿಕ್ಕೆ ಆಗಿಲ್ಲ ಅಂತ ನಾವು ಅಂದ್ಕೊಂಡ್ಬಿಟ್ಟಿವಿ. ಇವಾಗ ಚುನಾವಣೆ ಮುಗಿದಿದೆ, ಇನ್ನಾದರೂ ಅವ್ರು ಬಂದು ಗಮನ ಹರಿಸಿಲ್ಲ. ಅದು ಪರಿಶೀಲನೆ ಏನೂ ಅವರು ವಿಚಾರಣೆ ಇನ್ನೂ ಮಾಡಿಲ್ಲ. ಅದು ಆದಷ್ಟು ಬೇಗ ಅದರ ಕುರಿತು ಕ್ರಮ ತಗೊಂಡು ಅದು ಏನಾಗಿದೆ ಅಂತೆಲ್ಲ ಅವರು ಪರಿಶೀಲನೆ ಮಾಡಿ ನಮ್ಮೂರಿಗೆ ಹೊಸ ಕಟ್ಟಡವನ್ನು ನಿರ್ಮಿಸಿಕೊಡಬೇಕು, ಹಳೆಯ ಕಟ್ಟಡವನ್ನು ತೆರವುಗೊಳಿಸಿ. ಇದು ನಾವು ನಿಮ್ಮ ಚಾನೆಲ್ ಮುಖಾಂತರ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಮುಂದಿನ ಕ್ರಮಕ್ಕಾಗಿ ಮನವಿಯನ್ನು ಕೇಳ್ಕೊಳ್ತಿದ್ದೇನೆ. ಓಕೆ ಸರ್, ಧನ್ಯವಾದ ಸರ್. ಮತ್ತು ಸ್ಕೂಲ್ ಎಲ್ಲ ಹೋಗಿಬಿಟ್ಟವ್ರಿ. ಓಕೆ ಓಕೆ. ಹೌದು. ಈ ನೋಡ್ರಿ ಎಲ್ಲ ಪೂರ ಎಲ್ಲ ಬಿಲ್ಡಿಂಗ್ ಎಲ್ಲ ಇದಾಗಿಬಿಟ್ಟದ್ರಿ.
ಎಲ್ಲ ಒಂದ್ ಸಾಲಿಗೆ ಅಷ್ಟೇ ಮಕ್ಕಳಿಗೆ ಯಾರು ಇರು ಎಂಟತ್ತು room ಒಂದೇ ತಗೊಂಡು 7ನೇ ತನ ಮಕ್ಕಳು ಸಾಲಿ ಕಲ್ತವ್ರಿ ಯಾವ ಒಂದು ರೂಮು ಸರಿ ಇಲ್ಲ ಹೊಟ್ಟೆ ಎಲ್ಲ ಕಿಟಕಿ ತಗೋ ಮ್ಯಾಲ ಪೂರ ಎಲ್ಲ ಬಿಲ್ಡಿಂಗ್ ಮ್ಯಾಗಿಂದ ಇದು ಕಡ್ಕೊಂಡು ಸ್ಲಾಬಿಂದ ಎಲ್ಲ ಇದು ಕಡ್ಕೊಂಡು ಗಿಲೋ ಎಲ್ಲ ಕಡ್ಕೊಂಡು ಬೀಳಕತ್ತವ್ರಿ ಪೂರ ಮ್ಯಾಗಿನ ಕಬ್ಬಣ ಎಲ್ಲ ಪೂರ ಹೊರಗೆ ಬರ್ತಾರೆ. ಇಂಥವ್ರಾಗೆ ಮಕ್ಕಳು ಶಾಲೆ ಕಲಿಬೇಕನ್ನೋ ಅನಿವಾರ್ಯ ಬಂದವ್ರಿ. ಸಾಲಿ ಕಲಿಯತ್ತವ್ರಿ. ಆಮೇಲೆ ಗಿಡಿಗಳು ಒಂದು ಸರಿ ಇಲ್ರಿ ಯಾವ ಪೂರ ಎಲ್ಲ ಗಿಡಿಗಳು ನೋಡಿ ಪೂರ ಎಲ್ಲ ಮಳೆ ಬಂದ್ರೆ ಎಲ್ಲ ಎಲ್ಲ ಪೂರ ಎಲ್ಲ ಬೋರ್ಡ್ ಹೋಗಕ್ಕೆ ಏನಲ್ಲ ಪೂರ ಎಲ್ಲ ಖರೀದು ಆಗಿಬಿಟ್ಟವ್ರಿ. ಮಕ್ಕಳಿಗೆ ಒಟ್ಟೆ ಯಾವುದೂ ಸೌಲಭ್ಯನೇ ಇಲ್ಲ ಅನ್ನಂಗೆ. ಯಾರಿಗೂ ಒಟ್ಟಲ್ಲಿ ಸೌಲಭ್ಯ ಕೊಟ್ಟಿಲ್ಲ. ನಿಮ್ಮ ಹೆಸರು ಏನದ್ರಿ? ಸಂಜಯ್ ಕಾಸೆ. ಹಾಂ ರೀ, ಏನಂತೀರಿ ಸಾಲಿ ಹಿಂಗದಲ್ರಿ ನಿಮ್ಮ ಊರಿಂದು? ನಾವು ಇಲ್ಲೇ ಕಲ್ತಿದ್ದೇವೆ ರೀ, ಶತಮಾನ ಶಾಲೆ ಮುಗಿದದ ರೀ. ಹಾಂ ರೀ. ಮಕ್ಕಳಿಗೆ ಇದು ಕೊಡೋದು ಇದು ಪೂರ ಮಳೆ ಬಂದ್ರೆ ಸೋರ್ತದೆ ರೀ. ಅದಕ್ಕೊಂದು ಏನು ವ್ಯವಸ್ಥೆ ಮಾಡ್ಕೊಂಡು ಸರ್ಕಾರದಿಂದ ಮಾಡ್ಕೊಂಡು ಮಾಡ್ಕೊಡ್ತೇವೆ. ಏನು ಹೆಸರು ಅದ್ರಿ ಯಾರ್ದು ರೀ? ನಿಮ್ಮದ್ರಿ? ನಮ್ಮ ಸಂಜಯ್ ಕಾಸೆ. ಸಂಜು ಕಾಪ್ಸೆ. ಹಾಂ. ಓಕೆ.